ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ರಾಯರ ಮಠಕ್ಕೆ ಬಂದಿದ್ದೀನಿ. ರಾಯರ ಬೃಂದಾವನದ ದರ್ಶನವನ್ನ ಕೂಡ ಮಾಡಿಸ್ತೀನಿ. ಹಾಗೆ ಒಂದು ಮಂತ್ರದ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಭಕ್ತರು ತುಂಬಾ ಕಾತುರದಿಂದ ಕಾಯ್ತಾ ಇರುವಂತಹ ರಾಯರ ಆರಾಧನಾ ಮಹೋತ್ಸವ ಇನ್ನೇನು ತುಂಬಾ ಹತ್ತಿರದಲ್ಲೇ ಇದೆ. ರಾಯರ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಇಂಥ ದಿನಗಳಲ್ಲಿ ನೀವು ವಿಶೇಷವಾಗಿ ಸೇವೆಯನ್ನ ಸಲ್ಲಿಸಬೇಕು. ಸೇವೆಯನ್ನ ಯಾವ ರೀತಿ ಸಲ್ಲಿಸಬಹುದು, ಹಾಗೇನೆ ರಾಯರ ಸನ್ನಿಧಾನದಲ್ಲಿ ಯಾವೆಲ್ಲ ಸೇವೆಗಳನ್ನ ನೀವು ಮಾಡಬಹುದು ಅನ್ನುವಂತ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದೀನಿ. ಇನ್ನು ಯಾರಾದ್ರೂ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದ್ರೆ ವಿಡಿಯೋಸ್ಗಳನ್ನ ಒಮ್ಮೆ ಚೆಕ್ ಮಾಡಿ. ನಾನು ಕೂಡ ಸಾಧ್ಯವಾದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋಸ್ನ ತಪ್ಪದೆ ನೋಡಿ. ರಾಯರ ಬೃಂದಾವನದ ದರ್ಶನವನ್ನ ಪಡೆದ್ರಿ ಅಲ್ವಾ? ಈಗ ಒಂದು ಮಂತ್ರದ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ರಾಯರಿಗೆ ಅತ್ಯಂತ ಪ್ರಿಯವಾದ ಮಂತ್ರ. ಈ ಒಂದು ಮಂತ್ರದಲ್ಲಿ ಇರುವಂತಹ ಅರ್ಥವನ್ನ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ರಾಯರ ಒಂದು ಅದ್ಭುತವಾದ ಮಂತ್ರದ ಬಗ್ಗೆ ಇವತ್ತು ಮಾಹಿತಿನ ತಿಳಿಸಿಕೊಡ್ತೀನಿ. ರಾಯರ ಭಕ್ತರುಗಳಂತೂ ಪ್ರತಿಯೊಬ್ರು ಕೂಡ ಈ ಒಂದು ಮಂತ್ರವನ್ನ ಹೇಳ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಒಂದು ಮಂತ್ರದ ಅರ್ಥವನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಮ ಪೂಜ್ಯರಾಗಿದ್ದಾರೆ, ಸತ್ಯ ವ್ರತರಾಗಿದ್ದಾರೆ, ಧರ್ಮ ನಿಷ್ಠರಾಗಿದ್ದಾರೆ. ಹಾಗೆ ಭಜಿತಾಂ ಕಲ್ಪವೃಕ್ಷಾಯ ಅಂತ ಅಂದ್ರೆ ಭಜಿಸುವ ಭಕ್ತರು ಕೇಳಿದ್ದನ್ನೆಲ್ಲ ನೀಡುವಂಥದ್ದು ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ನಾವು ಏನ್ ಕೇಳಿದ್ರು ಕೊಡುವಂಥದ್ದು. ಹಾಗಾಗಿ ನಾವು ಏನು ಯೋಚನೆ ಮಾಡ್ತೀವೋ ಅದು ಖಂಡಿತವಾಗ್ಲೂ ನಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಹಾಗೆ ನಮತಾಂ ಕಾಮಧೇನುವೆ ಅಂದ್ರೆ, ಕಾಮಧೇನು ಅಂದ್ರೆ ಹಸು. ನಾವು ಏನನ್ನ ಬಯಸಿದ್ರು ಅದು ನಮ್ಗೆ ಕೊಡುವಂಥದ್ದು. ಅಂದ್ರೆ ನಮ್ಮ ಅಪೇಕ್ಷೆ ಏನೇ ಇದ್ರೂ ಈಡೇರಿಸುತ್ತೆ. ಹಾಗಾಗಿ ರಾಯರನ್ನ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತ ಎಲ್ಲ ಕರೆಯುವಂಥದ್ದು. ಅಂದ್ರೆ ಕಲ್ಪವೃಕ್ಷ, ಕಾಮಧೇನು ತುಂಬಾನೇ ವ್ಯತ್ಯಾಸ ಇರುವಂಥದ್ದು. ಹೇಗೆ ಅಂದ್ರೆ ನಾವು ಇದ್ದ ಕಡೆನೆ ಸ್ಮರಣೆ ಮಾಡಿದ್ರೆ ಅದು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಾಮಧೇನು ಅನ್ನೋದಾದ್ರೆ ನಾವು ರಾಯರ ಸನ್ನಿಧಾನ ಅಂದ್ರೆ ರಾಯರ ಮಠಕ್ಕೆ ಹೋಗಿ ನಾವು ವಿಶೇಷವಾಗಿ ರಾಯರಿಗೆ ಸೇವೆಯನ್ನ ಸಲ್ಲಿಸುವಂಥದ್ದು. ಅಂದ್ರೆ ರಾಯರು ಇದ್ದಲ್ಲಿಗೆ ಹೋಗಿ ನಾವು ಸೇವೆಯನ್ನ ಸಲ್ಲಿಸ್ತೀವಿ, ಅದಕ್ಕೆ ತಕ್ಕ ಅನುಗ್ರಹವನ್ನ ಕೊಡುವಂಥದ್ದು. ಅಥವಾ ನಮಗೇನು ಹಿತ ಅನ್ನುವಂಥದ್ದು ಗೊತ್ತಿರುತ್ತಲ್ವಾ, ಅದನ್ನ ಕರುಣಿಸುವಂಥದ್ದೇ ಕಾಮಧೇನು. ಹಾಗಾಗಿ ಕಲಿಯುಗದ ಕಾಮಧೇನು ಅಂತ ರಾಯರನ್ನ ಕರೆಯುವಂಥದ್ದು. ಈ ಒಂದು ಮಂತ್ರದಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ? ಭಕ್ತಿಯಿಂದ ರಾಯರ ಸ್ಮರಣೆ ಮಾಡಿ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ಹೇಳ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಪವಾಡಗಳೇ ನಡೆದೋಗಿದೆ ಈ ಒಂದು ಅದ್ಭುತವಾದ ಮಂತ್ರದಿಂದ. ತುಂಬಾ ಸುಲಭವಾದಂತಹ ಮಂತ್ರ. ನೀವು ಪಠನೆ ಮಾಡಿ. ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ, ಸಂಶಯನೇ ಬೇಡ. ಅಷ್ಟು ಅದ್ಭುತವಾದಂತಹ ಮಹಿಮೆಯ ಮಂತ್ರ ಇದು. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವದ ಆಹ್ವಾನ ಪತ್ರಿಕೆ ಬಂದಿತ್ತು. ಹಾಗಾಗಿ ವಿಡಿಯೋ ಕೂಡ ಮಾಡ್ತಾ ಇದ್ವಿ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಪೂರ್ಣಿಮಾ. ಇವತ್ತು ನಾನಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ರಾಯರ 354ನೇ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ರಾಯರ ಮಠದ ಮ್ಯಾನೇಜರ್ ಆದಂತಹ ರವೀಂದ್ರ ಕುಲಕರ್ಣಿ ಸರ್ ಹಾಗೆ ಗುರುರಾಜ್ ಸರ್ ಅವರು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ಮೊದಲನೇದಾಗಿ ಮಠದ ಮ್ಯಾನೇಜರ್ ಆದಂತಹ ರವೀಂದ್ರ ಕುಲಕರ್ಣಿ ಸರ್ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಎಲ್ಲರೂ. ಭೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಜಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಶ್ವಾಸು ನಾಮ ಸಂವತ್ಸರ ಶ್ರಾವಣ ಬಹುಳ ದ್ವಿತೀಯ ಮತ್ತು ತೃತೀಯ ದಿನಗಳಲ್ಲಿ ಶ್ರೀ ಗುರು ಸಾರ್ವಭೌಮರ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ 354ನೇ ಆರಾಧನಾ ಮಹೋತ್ಸವವನ್ನು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಈ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳವರ ಮಠ ಉತ್ತರ ಬಡಾವಣೆ ಹಾಸನದಲ್ಲಿ ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷದಂತೆಯೂ ಈ ವರ್ಷ ಸಹ ಶ್ರಾವಣ ಮಾಸದ ಪಾಡ್ಯ ದ್ವಿತೀಯ ಹಾಗೂ ತೃತೀಯ ದಿನತ್ರಯಗಳಲ್ಲಿ ಅಂದರೆ ದಿನಾಂಕ 10, 11 ಮತ್ತು 12 ಭಾನುವಾರ, ಸೋಮವಾರ, ಮಂಗಳವಾರ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ 354ನೆಯ ಆರಾಧನಾ ಮಹೋತ್ಸವ ಜರುಗಲಿದೆ. ಭಕ್ತಾದಿಗಳಲ್ಲಿ ವಿಜ್ಞಾಪಿಸಿಕೊಳ್ಳುವುದೇನೆಂದರೆ ದಿನಾಂಕ 9/8/25 ಬೆಳಗ್ಗೆ 10 ಗಂಟೆಗೆ
ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಶ್ರೀಮಠದಲ್ಲಿ ಏರ್ಪಡಿಸಲಾಗಿದೆ. ಅಂದೇ ಸಂಜೆ 6 ಗಂಟೆಗೆ ಶ್ರೀಮಠದಲ್ಲಿ ಧ್ವಜಾರೋಹಣ ಮತ್ತು ಗೋಪೂಜೆ, ಪ್ರಾರ್ಥನೋತ್ಸವ, ಶಾಖೋತ್ಸವ, ಧಾನ್ಯ ಪೂಜೆ, ಶ್ರೇಯ ಪ್ರಾರ್ಥನೆ ಮತ್ತು ಆವಾಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 10/8/25 ಭಾನುವಾರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಿಮಿತ್ತ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, 5:30ಕ್ಕೆ ನಿರ್ಮಲಾ ವಿಸರ್ಜನೆ ಕಾರ್ಯಕ್ರಮ, ಆಮೇಲೆ 7 ಗಂಟೆಗೆ ಪಂಚಾಮೃತಾಭಿಷೇಕ, 11 ಗಂಟೆಗೆ ಕನಕ ಮಹಾಪೂಜೆ, 12 ಗಂಟೆಗೆ ಅಲಂಕಾರ, ನೈವೇದ್ಯ ಮತ್ತು ಹಸ್ತೋದಕ ಮಹಾಮಂಗಳಾರತಿ ಇರುತ್ತದೆ. ಅಂದೇ ಸಂಜೆ 5 ಗಂಟೆಗೆ ಭರತನಾಟ್ಯ, ಭಜನೆ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ. ತದನಂತರ ಸ್ವಸ್ತಿ ವಾಚನ, ಮಹಾಮಂಗಳಾರತಿ. ಅದೇ ರೀತಿಯಾಗಿ ದಿನಾಂಕ 11/8/2025 ಸೋಮವಾರ ಗುರು ಸಾರ್ವಭೌಮರ ಮಧ್ಯಾರಾಧನೆ ನಿಮಿತ್ತ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, 5:30ಕ್ಕೆ ನಿರ್ಮಲಾ ವಿಸರ್ಜನೆ, 7 ಗಂಟೆಗೆ ಪಂಚಾಮೃತಾಭಿಷೇಕ, 11 ಗಂಟೆಗೆ ಕನಕ ಮಹಾಪೂಜೆ, 12 ಗಂಟೆಗೆ ಅಲಂಕಾರ, ಹಸ್ತೋದಕ ಮತ್ತು ನೈವೇದ್ಯ ಮಹಾಮಂಗಳಾರತಿ ಇರುತ್ತದೆ. ಸಂಜೆ 5 ಗಂಟೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿಯಾಗಿ ಅಂದು ಮಧ್ಯಾರಾಧನೆ ನಿಮಿತ್ತ ರಾಯರ ಭಕ್ತಾದಿಗಳಲ್ಲಿ ಅನ್ನ ಸಂತರ್ಪಣಾ ಸೇವೆ ಇರುತ್ತದೆ. ಸರ್ವ ಭಕ್ತರು ಬಂದು ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ದಿನಾಂಕ 12/8/2025 ಮಂಗಳವಾರ ಗುರು ಸಾರ್ವಭೌಮರ ಉತ್ತರಾಧನೆ ನಿಮಿತ್ತ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, 5:30ಕ್ಕೆ ನಿರ್ಮಲಾ ವಿಸರ್ಜನೆ, 7 ಗಂಟೆಗೆ ಪಂಚಾಮೃತಾಭಿಷೇಕ, 11 ಗಂಟೆಗೆ ಕನಕ ಮಹಾಪೂಜೆ. ಅಂದು 12 ಗಂಟೆಗೆ ಪ್ರಹ್ಲಾದರಾಜರ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಪಲ್ಲಕ್ಕಿ ಉತ್ಸವ ಆದ ನಂತರ ಹಸ್ತೋದಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ ಆಗಿ ಸಮಾಪ್ತಿ ಆಗ್ತದೆ. ಸಂಜೆ ಸಂಗೀತ ಕಾರ್ಯಕ್ರಮ ಮಾತ್ರ ಇರುತ್ತದೆ. ಇವುಗಳು 3 ದಿನವೂ ರಾಯರ 354ನೇ ಆರಾಧನಾ ಮಹೋತ್ಸವದಲ್ಲಿ 3 ದಿನವೂ ಬಂದು ತಮ್ಮ ತನು ಮನೋಧನದಿಂದ ರಾಯರ ಸೇವೆ ಮಾಡಿ ಕೃತಜ್ಞತರಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲರ ಹತ್ರ ಬೇಡ್ಕೊಳ್ತೀವಿ. ಈ ಆರಾಧನೆ ನಿಮಿತ್ತ ಭಕ್ತಾದಿಗಳಲ್ಲಿ ವಿಜ್ಞಾಪನೆ, ನಾವು ಶ್ರೀಮಠದಲ್ಲಿ ತಾವು ಯಾವುದೇ ಸೇವೆ ಮಾಡಬೇಕಾದರೆ ತನು ಮನ ಧನದಿಂದ ಸೇವೆ ಸಲ್ಲಿಸಲಿಕ್ಕೆ ಹಣದ ರೂಪದಲ್ಲಿ ಆಗಲಿ, ಸೇವಾ ರೂಪದಲ್ಲಿ ಆಗಲಿ, ಅಥವಾ ದಿನಸಿ ರೂಪದಲ್ಲಿ ಅಥವಾ ತರಕಾರಿ ರೂಪದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರು ಶ್ರೀಮಠದಲ್ಲೇ ಬಂದು ಸಲ್ಲಿಸಿ ಕ್ರಮವಾದ ರಸೀದಿ ಪಡೆಯಬೇಕು. ಈ ನಿಮಿತ್ತ ನಾವು ಹೊರಗಡೆ ಯಾರಿಗೂ ಚಂದ ವಸೂಲಿಗೆ, ಮನೆಗೆ ಆಗಲಿ ಯಾವುದೇ ಸ್ಥಳಗಳಿಗೆ ಕಳಿಸ್ಕೊಡ್ಲಿಕ್ಕೆ ಯಾವುದು ನೇಮಕ ಮಾಡಿರುವುದಿಲ್ಲ, ಅದು ಬದ್ಧನೂ ಆಗಿರುವುದಿಲ್ಲ. ಹಾಗಾಗಿ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಶ್ರೀಮಠದ ಕಾರ್ಯಾಲಯದಲ್ಲಿಯೇ ಪಾವತಿಸಿ ಕ್ರಮವಾದ ರಸೀದಿ ಪಡೆದು ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಮಾಹಿತಿಗಳನ್ನ ರವೀಂದ್ರ ಕುಲಕರ್ಣಿ ಸರ್ ಅವರು ನಮ್ಗೆ ತಿಳಿಸಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ರಾಯರ ಆರಾಧನಾ ಮಹೋತ್ಸವಕ್ಕೆ ಯಾವೆಲ್ಲ ಸೇವೆಗಳು ರಾಯರ ಮಠದಲ್ಲಿ ಇರುತ್ತೆ ಅಂತ ಗುರುರಾಜ್ ಸರ್ ಅವರು ಒಂದಷ್ಟು ಮಾಹಿತಿನ ತಿಳಿಸ್ತಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ರಾಯರ 354ನೇ ಆರಾಧನಾ ಮಹೋತ್ಸವದ ಸೇವಾ ಕಾರ್ಯಕ್ರಮಗಳು ಈ ತರ ಇರುತ್ತದೆ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ವ್ಯವಸ್ಥಾಪಕರಾದ ರವೀಂದ್ರ ಕುಲಕರ್ಣಿ ಅವರು ತಮಗೆ ಎಲ್ಲಾ ರೀತಿಯ ಕಾರ್ಯಕ್ರಮ ಇರುವ ದಿನನಿತ್ಯದ ಕಾರ್ಯಕ್ರಮವನ್ನು ತಿಳಿಸಿದ್ದಾರೆ. ಹಾಗೂ ಮುಂದಿನ ಕಾರ್ಯಕ್ರಮ ನಾನು ತಮಗೆ ಮೊದಲನೇದಾಗಿ ಸಂತರ್ಪಣೆ ಸೇವೆ 25,000 ಇರುತ್ತದೆ. ಭಕ್ತಾದಿಗಳು ಯಥಾಶಕ್ತಿ ಕೊಡಬಹುದು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ 25,000 ಇರುತ್ತದೆ. ಹಾಗೆ ಹೂವಿನ ಅಲಂಕಾರ ಸೇವೆ 10,000, ಸರ್ವ ಸಮರ್ಪಣಾ ಸೇವೆ 10,000, ರೇಷ್ಮೆ ವಸ್ತ್ರ ಸೇವೆ 6,000, ಅಲಂಕಾರ ಬ್ರಾಹ್ಮಣ ಸೇವೆ 5,000 ಒಂದು ದಿನಕ್ಕೆ, ಮತ್ತೆ ಕನಕ ಮಹಾಪೂಜೆ 2,000,
ಮಹಾಪೂಜೆ 1000, ಸರ್ವಸೇವಾ 500, ಆಮೇಲೆ ತೊಟ್ಟಿಲು ಸೇವಾ 500, ಹಸ್ತೋದಕ 300, ಫಲಪಂಚಾಮೃತ 100, ಸಾಮೂಹಿಕ ಸತ್ಯನಾರಾಯಣ ಪೂಜೆ 100. ಈ ತರ ಇರುತ್ತದೆ. ಇದು ನಮ್ಮ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಸೇವಾ ವಿವರ. ಭಕ್ತಾದಿಗಳು ತಮ್ಮ ಯಥಾಶಕ್ತಿಯಾಗಿ ಧನಕನ ಸಹಾಯ ಮಾಡಬಹುದಾಗಿ ನಾವು ಮಠದ ವ್ಯವಸ್ಥಾಪಕರು ಮತ್ತು ಮಠದ ಪರವಾಗಿ ನಾವೇ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಯಾವುದೇ ರೀತಿಯ ಶುಲ್ಕ ವಸೂಲಿಗಾಗಿ ಅಥವಾ ಚಂದ ವಸೂಲಿಗಾಗಿ ನಾವು ಮಠದಿಂದ ಯಾವುದೇ ಯಾರನ್ನು ನೇಮಿಸುವುದಿಲ್ಲ. ಭಕ್ತಾದಿಗಳು ಏನೇ ಕೊಡುವುದಾದರೂ ಮಠಕ್ಕೆ ಬಂದು ಕೊಟ್ಟು ರಸೀದಿ ಪಡಬೇಕಾಗಿ ನಾವು ವ್ಯವಸ್ಥಾಪಕರ ಪರವಾಗಿ ಮತ್ತು ಮಠದ ಪರವಾಗಿ ಕೇಳಿಕೊಳ್ಳುತ್ತೇವೆ. ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಏನೆಂದರೆ, ಭಕ್ತಾದಿಗಳು ಯಾವ ಸೇವೆಯಲ್ಲಿ ಭಾಗಿಯಾಗಿರುತ್ತಾರೋ ಆ ಸೇವೆಗಳು ಸಮಯಕ್ಕೆ ಸರಿಯಾಗಿ ಇಲ್ಲಿ ಹಾಜರಿದ್ದು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ವ್ಯವಸ್ಥಾಪಕ ಪರವಾಗಿ ಮತ್ತು ಮಠದ ಪರವಾಗಿ ಕೇಳಿಕೊಳ್ಳುತ್ತೇವೆ. ಆ ಕಾಲಕ್ಕೆ ತಕ್ಕಂತೆ ಬಂದು ಸಂಕಲ್ಪ ಮಾಡಿಸಿ ತಮ್ಮ ಸೇವೆಗಳನ್ನು ಮಾಡಿಸಿ ಗುರು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು. ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಿ. ನೀವು ಏನಾದ್ರೂ ರಾಯರ ಆರಾಧನಾ ಮಹೋತ್ಸವದಲ್ಲಿ ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ರಾಯರ ಮಠಕ್ಕೆ ಬಂದು ಸೇವೆಗೆ ಬರೆಸ್ಬೋದು. ಸೇವಾ ಲಿಸ್ಟ್ ಅನ್ನ ಕೂಡ ನಾನು ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಇದು ತುಂಬಾನೇ ಒಂದು ಅದ್ಭುತವಾದಂತಹ ದಿನಗಳು. ಹಾಗಾಗಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಯರ ದರ್ಶನವನ್ನ ಪಡೆಯಿರಿ, ಸೇವೆಯನ್ನ ಮಾಡಿಸ್ಬೇಕು ಅನ್ನೋದಾದ್ರೆ ನೀವು ರಾಯರ ಮಠಕ್ಕೆ ಬಂದು ಇಲ್ಲಿರುವಂತಹ ಮ್ಯಾನೇಜರು ಮತ್ತೆ ಗುರುರಾಜ್ ಸರ್ ಅವ್ರನ್ನ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ ಸೇವೆಗೆ ಬರೆಸ್ಬೋದು. ಇವತ್ತಿನ ವಿಡಿಯೋಲಿ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.